ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬಿಜೆಪಿಯಲ್ಲಿ ಸದ್ಯಕ್ಕೆ ಮುಗಿಯದ ಗೊಂದಲ ಅಂತ ಹೇಳಿದರೆ ಅದು ರಾಜ್ಯಾಧ್ಯಕ್ಷರ ಆಯ್ಕೆ. ಅಧ್ಯಕ್ಷರಾಗಿ ವಿಜೇಂದ್ರ 1 ವರ್ಷ ಕಳೆಯುವಷ್ಟರಲ್ಲಿ ಹಠಾವೋ, ಅಧ್ಯಕ್ಷರನ್ನೇ ಹಠಾವೋ ಅನ್ನುವಂಥ ಅಭಿಯಾನ ಬಹಳ ಜೋರಾಗಿ ನಡೆದಿದೆ. ಮತ್ತೊಂದು ಸುತ್ತು ವರಿಷ್ಠರ ಭೇಟಿಗೆ ಬಿಜೆಪಿಯ ಬಂಡಾಯ ಟೀಮ್ ನವದೆಹಲಿಯಲ್ಲಿ ಬೀಡುಬಿಟ್ಟಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ದೆಹಲಿ ದಂಡಯಾತ್ರೆ. BL ಸಂತೋಷ್ ಭೇಟಿ, JP ನಡ್ಡಾ ಭೇಟಿ, ಅಮಿತ್ ಶಾ ಭೇಟಿ, ಹೀಗೆ ದೆಹಲಿಯಲ್ಲಿ ವರಿಷ್ಠ ನಾಯಕರನ್ನ ಭೇಟಿಯಾಗೋದಕ್ಕೆ ರಾಜ್ಯದ ರೆಬೆಲ್ಸ್ ತಂಡ ದೊಡ್ಡ ಟೂರ್ ಪ್ಲಾನ್ ಮಾಡ್ಕೊಂಡೇ ಹೋಗಿದೆ. ಒಬ್ಬರಾದ ಮೇಲೊಬ್ಬ ನಾಯಕರನ್ನ ಭೇಟಿಯಾಗಬೇಕು, ಯಾರನ್ನೆಲ್ಲ ಗುಂಪಾಗಿ ಭೇಟಿಯಾಗಬಹುದು ಅಂಥವ್ರನ್ನ ಗುಂಪಾಗಿ ಹೋಗಿ ಭೇಟಿ ಮಾಡುವಂಥದ್ದು, ಯಾರನ್ನ ಸಿಂಗಲ್ ಆಗಿ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತೋ ಅಂಥವ್ರನ್ನ ಸಿಂಗಲ್ ಆಗಿ ಭೇಟಿಯಾಗಿ ಮಾತನಾಡಿಸೋದು, ಹೀಗೆ ಟೂರ್ ಪ್ಲಾನ್ ಜೊತೆಗೆ ಗೇಮ್ ಪ್ಲಾನ್ ಮಾಡಿಕೊಂಡೇ ಬಂಡಾಯ ಟೀಮ್ ದೆಹಲಿಯಲ್ಲಿ ಬೀಡುಬಿಟ್ಟಿದೆ. ದೆಹಲಿಯಲ್ಲಿ ಈಗಾಗಲೇ ನಡ್ಡಾ ಅವರಿಗೆ ಒಂದು ಸುತ್ತಿನ ದೂರು ಕೊಡುವಂಥದ್ದು, ವರದಿ ಕೊಡುವಂಥದ್ದು ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. BL ಸಂತೋಷ್ ಅವರನ್ನ ಸಪ್ರೇಟಾಗಿ ಭೇಟಿಯಾಗಿದ್ದಾರೆ, ಅವ್ರಿಗೂ ದೂರು ಕೊಡುವಂಥದ್ದು ಅಥವಾ ತಮ್ಮ ರಿಪೋರ್ಟನ್ನು ಕೊಡುವಂಥದ್ದು ಇವೆಲ್ಲವೂ ಕೂಡ ನಡೆದಿದೆ. ಅಮಿತ್ ಶಾ ಅವರ ಭೇಟಿ ಆಗಬೇಕು ಅನ್ನುವಂಥದ್ದು ಇವರ ಪ್ಲ್ಯಾನಲ್ಲಿದೆ. ಅಮಿತ್ ಶಾ ಅವರು ಟೈಮ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಟೈಮ್ ಕೊಟ್ಟರೆ ಅವ್ರನ್ನೂ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ಮಾತ್ರ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದರ ಬಗ್ಗೆ ಒಂದು ವರದಿಯನ್ನು, ವಿಸ್ತೃತವಾದಂತಹ ವರದಿಯನ್ನು ನಿಮಗೆ ಇವತ್ತಿನ ಪಂಚಾಯಿತಿಯಲ್ಲಿ ತೋರಿಸ್ತೀನಿ. ದೆಹಲಿ ದಂಡಯಾತ್ರೆ, ಇದು ನಿಜವಾದಂತಹ ದಂಡಯಾತ್ರೆಯ ರೀತಿಯಾಗಿ ಹೋಗಿ ಅಧ್ಯಕ್ಷರ ಬದಲಾವಣೆ ಕಾರಣ ಆಗುತ್ತಾ ಅಥವಾ ದಂಡಯಾತ್ರೆಯಾಗಿ ಉಳ್ಕೊಳ್ಳುತ್ತಾ ಅನ್ನುವ ಕುತೂಹಲ ಇದ್ದೇ ಇದೆ. ಅದರ ಮೇಲೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ರಾಹುಲ್ಗೆ ಮೋದಿ ಟಕ್ಕರ್. ರಾಹುಲ್ ಗಾಂಧಿಯವರು ನಿನ್ನೆ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ರಾಷ್ಟ್ರಪತಿ ಭಾಷಣದ ಮೇಲೆ ಚರ್ಚೆಯ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಮೋದಿ ಸರ್ಕಾರದ ವಿದೇಶಾಂಗ ನೀತಿಯಿಂದ ಹಿಡಿದು ಸಂವಿಧಾನದ ರಕ್ಷಣೆಯವರೆಗೂ ಕೂಡ ಬಹಳಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡಿದರು. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಚೈನಾ, AI, ಹೀಗೆ ಭಾಳ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಿತ್ತು. ಅಂಬೇಡ್ಕರ್ ಬಗ್ಗೆಯೂ ಕೂಡ ಪ್ರಸ್ತಾಪಗಳಾಗಿದ್ವು, ಇವೆಲ್ಲವೂ ಕೂಡ ನಡೆದಿದ್ವು. ಪ್ರತಿಪಕ್ಷ ನಾಯಕರ ಭಾಷಣದ ಅಂಶಗಳಿಗೆ ಹೆಕ್ಕಿ ತಿರುಗೇಟು ಕೊಡುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಮಾಡಿದ್ದಾರೆ. ನಿಮ್ಮದು ತುಷ್ಟೀಕರಣ ಆದರೆ ನಮ್ಮದು ಸಂತುಷ್ಟೀಕರಣ ಅಂತೇಳಿ ಹೇಳಿದ್ದಾರೆ. ನಾವು ಎಲ್ಲರನ್ನೂ ಸಂತುಷ್ಟರನ್ನಾಗಿಸುವಂತಹ ಕಾರಣಕ್ಕಾಗಿ ಸಂತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಇದ್ವಿ, ತುಷ್ಟೀಕರಣದ ರಾಜಕಾರಣ ಅಲ್ಲ ಅಂತೇಳಿ ಪ್ರಧಾನಿಯವರು ಪ್ರತಿಪಾದಿಸಿದ್ದಾರೆ. ರಾಹುಲ್ ಅವರ ಯಾವೆಲ್ಲ ಪ್ರಸ್ತಾಪಗಳಿಗೆ, ಪ್ರಮುಖ ಪ್ರಸ್ತಾಪಗಳಿಗೆ ಮೋದಿಯವರ ಉತ್ತರ ಹೇಗೆ ಇತ್ತು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ದೆಹಲಿ ದಂಡಯಾತ್ರೆಯ ಅಂಶ ಹೇಗೆ ನಡೆಯುತ್ತೆ, ಯಾವ ರೀತಿಯಾಗಿ ದೆಹಲಿಗೆ ಹೋದವರ ಪ್ಲಾನ್ ಏನೇನು ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರಾಜ್ಯ ಬಿಜೆಪಿಯಲ್ಲಿನ ಬಣಗಳ ಬಡಿದಾಟ ದೆಹಲಿ ಅಂಗಳ ತಲುಪಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ದೂರು ಕೊಡಲು ರೆಬೆಲ್ಸ್ ಟೀಮ್ ದೆಹಲಿಗೆ ಹೋಗಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಟೀಮ್ ದೆಹಲಿಯಲ್ಲಿದೆ. ಸೀನಿಯರ್ ಯತ್ನಾಳ್ ಇಂದು ರಾತ್ರಿಯೇ ಸೇರಿಕೊಳ್ಳುತ್ತಿದ್ದಾರೆ. ವಿಜಯೇಂದ್ರ ವಿರುದ್ಧ JP ನಡ್ಡಾಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಟೀಮ್ ದೂರು ನೀಡಿದೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೂ ರೆಬೆಲ್ಸ್ ಬಣದಿಂದ ಪ್ರಯತ್ನಗಳು ನಡೆದಿವೆ. ಇಂದು ರಾತ್ರಿ ಅಥವಾ ನಾಳೆ ಅಮಿತ್ ಶಾ ಭೇಟಿಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ. ಆಗ ವಿಜಯೇಂದ್ರ ವಿರುದ್ಧ ದೂರು ನೀಡಲಿದೆ ಬಿಜೆಪಿ ಭಿನ್ನರ ಗುಂಪು. ವಿಜಯೇಂದ್ರ ಅವರನ್ನೇ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ವಿರೋಧಕ್ಕೆ ಕಾರಣಗಳ ಸಮೇತ ವಿವರಣೆ ನೀಡುತ್ತಿದ್ದಾರೆ. ರಾಜ್ಯ ಬಿಜೆಪಿಗೆ ಹಿಂದುತ್ವ ಕಾಪಾಡುವಂತಹ ನಾಯಕರು ಬೇಕು. ಪಕ್ಷದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಕ್ಲೀನ್ ಹ್ಯಾಂಡ್, ಕ್ಲೀನ್ ಇಮೇಜ್ ಇರಬೇಕು. ಸರ್ಕಾರದ ವಿರುದ್ಧ ಅಗ್ರೆಸಿವ್ ಹೋರಾಟ ಆಗಬೇಕು. ಸರ್ಕಾರದ ಲೋಪಗಳನ್ನು ಜನರಿಗೆ ಮುಟ್ಟಿಸಬೇಕು. ಹಿಂದುಳಿದ ದಲಿತ ನಾಯಕರಿಗೆ ಜವಾಬ್ದಾರಿ ನೀಡಬೇಕು. ಪಕ್ಷದ ಹಿತಕ್ಕಾಗಿ ವಿಜಯೇಂದ್ರಗೆ ಪಟ್ಟ ಬೇಡ, ಎಲ್ಲರೂ ಗೌರವಿಸುವಂತಹ ನಾಯಕ ಬೇಕಿದೆ ಎಂಬುದು ರೆಬೆಲ್ಸ್ ವಾದ. ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಹಂತದಿಂದ ನಾವು ಈ ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ.
ನಾವು ಈಗಾಗಲೇ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಬಿಟ್ರೆ ಅವ್ರ ಕೊನೆಯ ತೀರ್ಮಾನ ಏನು ತಗೊಂಡಿರೋಕೆ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿ ನಿಂತವರ ಪೈಕಿ ಯತ್ನಾಳ್ ಪ್ರಮುಖ. ದೆಹಲಿಗೆ ಹೋಗುವ ಮುನ್ನ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ವಿಜಯೇಂದ್ರ ಮಾಡಿರೋ ಭ್ರಷ್ಟಾಚಾರ ಹಗರಣಗಳ ಬಗ್ಗೆ ಹೈಕಮಾಂಡ್ಗೆ ದಾಖಲೆ ಸಮೇತ ದೂರು ನೀಡುತ್ತೇವೆ. ಹಿಂದುತ್ವ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ. ಯಡಿಯೂರಪ್ಪ ಕುಟುಂಬದಿಂದ ಪಕ್ಷ ಉಳಿಸೋದೊಂದೇ ನಮ್ಮ ಅಜೆಂಡಾ ಅಂದ್ರು. ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಗೊಂಡು ನೋಡ್ರಿ, ಓಟ್ ಹಾಕ್ರಿ. ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾ ಅಧ್ಯಕ್ಷನಿಗೆ ಅಷ್ಟು ಗೌರವ ಐತಿ. ಬಿಜೆಪಿ ಒಬ್ಬ ಕಾರ್ಯಕರ್ತನಿಗೆ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಕೊಡ್ತಾರ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ. ಅದಕ್ಕೆ ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರ ಮುಂದೆ ಹಿಡಿದು ಇಡ್ತೀವಿ, ಅವರು ಹಿಡಿದು ಇರಲಿ. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಈಗೆಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ಅಂದ್ರೆ ರಾಜ್ಯಾಧ್ಯಕ್ಷ ಅಂದ್ರೆ ಎಸ್ ಇವ್ರು ಮಾಡ್ತೀವಿ, ಇವ್ರು ಮಾಡ್ರಿ. ಲಿಂಗಾಯತರು ಮಾಡ್ಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ಯಾರು ಬೇಕಾದವ್ರ ವಿರುದ್ಧ ರೆಡಿ. ನೋಡ್ರಿ, ಎಲ್ಲರೂ ಕೊಟ್ಟಾರ, ಯಾಕೆ ವಿಚಾರ ಮಾಡ್ತೀರಿ? ಗಾಬರಿ ಆಗ್ಬೇಡ್ರಿ. ನಾವು ಯಾಕೆ ಪ್ಲಾನ್ ಇಲ್ಲಾರ್ದು ಹೋಗ್ತೇವೆ? ನಾವು ಹುಚ್ಚದೀವಿ. ನಾವು ನಾನು ಯಡಿಯೂರಪ್ಪನ ಸಮಕಾಲೀನ ರೀ. ಶಾರ್ಟೇಟ್ ಅಂದ್ರೆ ವಿಜಯೇಂದ್ರ ಹೋದ್ರೆ ಎಲ್ಲ ಶಾರ್ಟೇಟ್ ಆಗ್ತಾವ. ಯತ್ನಾಳ್ ಮುಖ್ಯಮಂತ್ರಿ ಆಗಲ್ಲ, ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ, ಹೇಳ್ತಾರೆ. ಯಾಕೆ ಹೇಳ್ತಾರ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲ ಜನರಿಗೆ ಬಿಡ್ತದೆ. ಇವ ಯಾವ ರೀತಿ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ನೀ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ, ಅದನ್ನ ರಾಜ್ಯದ ಜನರಿಗೆ ದಾನ ಕೊಡು. ಯತ್ನಾಳ್ ಗುಂಪಿನಲ್ಲೇ ಇರುವ, ಯತ್ನಾಳ್ ಜೊತೆಯಲ್ಲೇ ದೆಹಲಿಗೆ ಹೋಗುತ್ತಿರುವ ಹರಿಹರ ಶಾಸಕ BP ಹರೀಶ್ ಕೂಡ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ಇಳಿಬೇಕು, ಮುಂದಿನ ರಾಜ್ಯಾಧ್ಯಕ್ಷ ಯಾರೇ ಆದರೂ ನಮ್ಮ ಬೆಂಬಲ ಇದೆ ಎಂದರು. ಯಡಿಯೂರಪ್ಪನವರು ಬಹಳ ವರ್ಷಗಳಿಂದ ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಲಿಕ್ಕೆ ಎಷ್ಟು ಅವ್ರ ಸಹಕಾರ ಇದೆಯೋ, ಇವತ್ತು ಪಕ್ಷ ಅಧೋಗತಿಗೆ ಹೋಗ್ಲಿಕ್ಕೂ ಕೂಡ ಅವರ ಭ್ರಷ್ಟಾಚಾರ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ. ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಇನ್ನು ಪಕ್ಷದಲ್ಲಿ ಮೂಲೆಗುಂಪಾಗಿರುವ CT ರವಿ ಕೂಡ ರೆಬೆಲ್ಸ್ ಟೀಮ್ ಸೇರುತ್ತಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ರವಿ ಕೂಡ ಈಗಾಗಲೇ ತಮ್ಮ ವರಸೆಯನ್ನು ಹೈಕಮಾಂಡ್ಗೂ ಮುಟ್ಟಿಸಿ ಬಂದಿದ್ದಾರೆ. ಹಾಗೆ ಅಶೋಕ್ ಕೂಡ ಎಲ್ಲವನ್ನೂ ನಾನು ಹೇಳಿದ್ದೇನೆ ಎಂದರು. ನಮ್ಗೆ ಈಗ ನಡೀತಿರುವಂಥ ಬೆಳವಣಿಗೆಗಳು ನನಗಂತೂ ಸಮಾಧಾನ ತಂದಿಲ್ಲ. ನಮ್ಮ ಪಕ್ಷಕ್ಕೆ ಮಾಲೀಕರು, ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಪಕ್ಷದ ಮಾಲೀಕರು. ಅವರಿಗೆ ನೋವಾಗುವಂತೆ, ಅವರಿಗೆ ದುಃಖ ತರುವಂತೆ ನಾವ್ಯಾರೂ ನಡ್ಕೊಳ್ಬಾರ್ದು. ಜನಹಿತವನ್ನು ಮರೆತು ರಾಜಕಾರಣ ಮಾಡಿದ್ರೆ, ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ಕೊಳ್ಳದೇ ಇದ್ದರೆ ನಾವು ಕಳೆದು ಹೋಗ್ತೀವಿ, ಪಕ್ಷಕ್ಕೂ ನಷ್ಟ ಆಗುತ್ತೆ. ನಮಗೆ ಹೇಳುವ ಜಾಗಗಳಿದ್ದಾವೆ, ಹೇಳಿದ್ದೀವಿ. ಹೇಳುವ ಜಾಗ ವ್ಯಕ್ತಿಗಳ ಹತ್ರ ಹೇಳ್ತೀವಿ. ಏನ್ ಹೇಳ್ಬೇಕೋ ಎಲ್ಲನೂ ಕೂಡ ಸವಿಸ್ತಾರವಾಗಿ ನಾನು ಹೇಳಿದ್ದೀನಿ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಬಹಳ ಸಮಯ ಕೊಟ್ಟಿದ್ರು ನನಗೆ, ಅಶ್ವಥ್ ನಾರಾಯಣ ಅವರಿಗೆ, ಮಲ್ಲೇಶ್ವರಂ ಶಾಸಕರು ನಮ್ಗೆ ಗಟ್ಟಿಸಿಗೆ ಮಾಡಿದ್ರು. ನಮ್ಗೆಲ್ಲ ಪೂರ್ತಿ ಸಮಯ ಕೊಟ್ಟಿದ್ರು. ಅವ್ರ ಜೊತೆ ಏರ್ಪೋರ್ಟ್ಗೂ ಹೋದೆ, ನಾನೇ ಅವ್ರ ಜೊತೆ ಕಾರಲ್ಲೇ ಹೋದೆ. ಏನೇನ್ ಮಾತಾಡ್ಬೇಕೋ ಎಲ್ಲ ಹೇಳಿದ್ದೀನಿ. ಅವರು ಏನೇನ್ ನನ್ನ ಹತ್ರ ಕ್ಲಾರಿಫಿಕೇಶನ್ ಕೇಳ್ಬೇಕಾಯ್ತು, ಎಲ್ಲರ ಬಗ್ಗೆನೂ ಎಲ್ಲಾ ಕ್ಲಾರಿಫಿಕೇಶನ್ ಅನ್ನು ಕೇಳಿದ್ದಾರೆ. ದೆಹಲಿಯಲ್ಲಿ ಭಿನ್ನರು ಆಕ್ಟಿವ್ ಆಗುತ್ತಲೇ ಬೆಂಗಳೂರಿನಲ್ಲಿ ವಿಜಯೇಂದ್ರ ಟೀಮ್ ಆಕ್ಟಿವ್ ಆಗಿದೆ. ವಿಜಯೇಂದ್ರ ಪರ ಇರುವ ಮಾಜಿ ಶಾಸಕರೆಲ್ಲರೂ ನಾಳೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬೆಂಗಳೂರಿನ ಮನೆಯಲ್ಲಿ ಸಭೆ ಸೇರುತ್ತಿದ್ದಾರೆ. ಯತ್ನಾಳ್ ತಂಡದ ದೆಹಲಿ ಭೇಟಿಗೆ ಕೌಂಟರ್ ಕೊಡುವ ಬಗ್ಗೆ ಚರ್ಚೆ ಆಗಲಿದೆ. ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅನ್ನೋದು ವಿಜಯೇಂದ್ರ ಆಪ್ತರ ವಿಶ್ವಾಸ. ಕೇಂದ್ರದ ವರಿಷ್ಠರು ಸೂರ್ಯಚಂದ್ರ ಸತ್ಯನ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ನಮ್ಮ ಕಣ್ಮುಂದೆ ಯಾವ ರೀತಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ಇದೊಂದು 5-6 ಜನ ಭಿನ್ನಮತಿಯರು ದಿನನಿತ್ಯ ಆರೋಪ ಮಾಡ್ತಿದ್ದಾರೆ. ಇದೇ ರೀತಿ ಆದ್ರೆ ನಮಗೂ ಸಭೆ ಮಾಡೋದು ಗೊತ್ತಿದೆ, ದಿಲ್ಲಿಗೆ ಹೋಗೋದು ಗೊತ್ತಿದೆ. ಈ ಮಧ್ಯೆ ದೆಹಲಿ ದೂರುಗಳ ಬಗ್ಗೆ ವಿಜಯೇಂದ್ರ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಡಿದ್ದು ಯಾರು, ಎಲ್ಲವೂ ಹೈಕಮಾಂಡ್ಗೆ ಗೊತ್ತಿದೆ, ಯತ್ನಾಳ್ ಬಗ್ಗೆಯೂ ಗೊತ್ತಿದೆ ಅಂತ. ಈ ರೀತಿ ಹೇಳಿಕೆಗಳು ಈಗಾಗಲೇ ಕಾರ್ಯಕರ್ತರು ಯಾರು ಕೂಡ ಈಗೆಲ್ಲ ನೊಂದಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ನೋಡಿ ಎಲ್ಲರೂ ಕೂಡ ಸಾಕಾಗಿದೆ. ದೆಹಲಿ ವರಿಷ್ಠರ ಮುಂದೆ ಅವ್ರು ಏನು ಅಭಿಪ್ರಾಯ ತಿಳಿಸ್ಬೇಕೋ ತಿಳಿಸ್ಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ, ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ, ಮತ್ತೇನಾದರೂ ಮಾಹಿತಿ ಕೇಳಿದ್ರೆ ಕೊಡ್ತೇನೆ. ದೆಹಲಿಯಲ್ಲಿರುವ ರೆಬೆಲ್ಸ್ ಟೀಮ್ನ ಟಾರ್ಗೆಟ್ ವಿಜಯೇಂದ್ರ ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ.
ರಾಧಾ ಮೋಹನ್ ದಾಸ್ ವಿರುದ್ಧವೂ ಹೈಕಮಾಂಡ್ಗೆ ದೂರು ನೀಡಿದೆ ರೆಬೆಲ್ಸ್ ಟೀಮ್. ಹೀಗಾಗಿ ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಯಾವ ಮದ್ದು ಅರಿಯುತ್ತೆ ಹೈಕಮಾಂಡ್ ಎಂಬ ಕುತೂಹಲ ಕೆರಳಿಸಿದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಸಿ ಭಿನ್ನರಿಗೆ ಬೆಲೆ ಇಲ್ಲ ಎಂದು ತೋರಿಸುತ್ತಾರಾ? ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಭಿನ್ನರ ಗುಂಪಿಗೆ ಮಣೆ ಹಾಕುತ್ತಾರಾ? ಭಿನ್ನರು ವಿಜಯೇಂದ್ರ ಬಣ ಬಿಟ್ಟು ತಟಸ್ಥರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆರಿಸುತ್ತಾರಾ? ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಹಾಗೂ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಏಕಕಾಲಕ್ಕೆ ಬದಲಾವಣೆ ಮಾಡುತ್ತಾರಾ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಗೊಂದಲವಾಗಿ ಮಾರ್ಪಟ್ಟಿರುವಂಥದ್ದು ರಾಜ್ಯಾಧ್ಯಕ್ಷರ ಸ್ಥಾನ. ರಾಜ್ಯಾಧ್ಯಕ್ಷರು ಆಗಲಿಲ್ಲ ಅಂತಿದ್ದಾಗ ರಾಜ್ಯಾಧ್ಯಕ್ಷರು ಆಗಬೇಕಿತ್ತು ಅನ್ನುವಂಥದ್ದು ಇತ್ತು. ಯಾಕಂದರೆ ಕಟೀಲರನ್ನೇ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಅಂತಿತ್ತು. ಆದ ನಂತರ ಇವರು ಸರಿ ಇಲ್ಲ ಅಂಥೇಳಿ ಇನ್ನೊಂದಷ್ಟು ಮಂದಿ ಹೇಳ್ತಾ ಇದ್ದಾರೆ. ಈಗ ಇವರು ಸರಿ ಇಲ್ಲ ಅಂತ ಹೇಳಿದಂಥವ್ರನ್ನ ರಿಜೆಕ್ಟ್ ಮಾಡಿದರೆ ಇಲ್ಲಿ ರೆಬೆಲ್ಸ್ ಮಾತು ಮೇಲಾಗುತ್ತೆ, ಅವರ ಕೈ ಮೇಲಾಗುತ್ತೆ. ಇಲ್ಲ, ರೆಬೆಲ್ಸ್ ಮಾತನ್ನು ಪಕ್ಕಕ್ಕಿಟ್ಟು ಇರೋರನ್ನೇ ಕಂಟಿನ್ಯೂ ಮಾಡಿದ್ರು ಅಂತ ಅಂದ್ಕೊಳ್ಳೋಣ, ವಿಜೇಂದ್ರ ಅವ್ರನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ರು ಅಂತ ಅಂದ್ಕೊಳ್ಳೋಣ. ಆವಾಗ ರೆಬೆಲ್ಸ್ ಅವರೆಲ್ಲರೂ ಕೂಡ ರೆಬೆಲ್ಸ್ ಆಗಿದ್ರೂ ಕೂಡ ಅವರೆಲ್ಲರೂ ಕೂಡ ತಮ್ಮದೇ ಅಂತ ಶಕ್ತಿಯನ್ನು ಹೊಂದಿರುವಂತಹ ನಾಯಕರು. ಆ ಶಕ್ತಿ ಬಿ ಜೆ ಪಿಯ ಜೊತೆಗೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇದೆ. ಈ ಕಾರಣಕ್ಕಾಗಿಯೇ ಈಗ ಹೈಕಮಾಂಡ್ ಎಂತಹ ನಡೆಯನ್ನು ಇಡುತ್ತೆ, ಯಾವ ಸ್ವರೂಪದಲ್ಲಿ ಇದನ್ನು ಹ್ಯಾಂಡಲ್ ಮಾಡುತ್ತೆ ಅನ್ನೋಂಥ ಕುತೂಹಲ ಇದ್ದೇ ಇದೆ. ಯಾಕಂದರೆ ಅವ್ರಿಗೂ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಅನೇಕ ಸಿಚುವೇಷನ್ನ ಹ್ಯಾಂಡಲ್ ಮಾಡಿದಂಥ ಅನುಭವ ರಾಷ್ಟ್ರೀಯ ನಾಯಕರುಗಳಿಗೆ ಇದ್ದೇ ಇರುತ್ತೆ. ಕರ್ನಾಟಕದ ವಿಚಾರದಲ್ಲಿ ಅವರ ಸೊಲ್ಯೂಷನ್ ಏನಿರುತ್ತೆ ಅನ್ನೋದನ್ನು ನೋಡಬೇಕು. ಪಂಚಾಯಿತಿಯಲ್ಲಿ 2ನೇ ಸುದ್ದಿ ಕಡೆಗೆ ಹೋಗೋಣ. ರಾಹುಲ್ಗೆ ಮೋದಿ ಟಕ್ಕರ್. ಯಾವ ಸ್ವರೂಪದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿ ಭಾಷಣದ ಮೇಲಿನ ಪ್ರಶ್ನೆಗಳಿಗೆ ಸದನದಲ್ಲಿ ನಡೆದಂತಹ ಡಿಬೇಟ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಲೋಕಸಭೆ ಒಳಗೆ. ಅದರಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದರೆ ಸುದೀರ್ಘವಾದಂತಹ ಭಾಷಣವನ್ನು ಮಾಡಿದ್ದಾರೆ. ಆ ಸಮಯದಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಎತ್ತಿದಂತಹ ಪ್ರಮುಖ ಅಂಶಗಳಿಗೂ ಕೂಡ ಒಂದೊಂದಾಗಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ಮಾಡಿದ್ದಾರೆ. ಮೊದಲನೇದಾಗಿ ಇವತ್ತು ಉತ್ತರವನ್ನು ಕೊಟ್ಟಿರುವಂಥದ್ದು ಒಂದು ಚುನಾವಣಾ ಆಯುಕ್ತರ ಸೆಲೆಕ್ಷನ್ ಬಗ್ಗೆ, ಯಾವ ಸ್ವರೂಪದಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ರಾಹುಲ್ ಗಾಂಧಿಯವರು ಆಕ್ಷೇಪವನ್ನು ಎತ್ತಿದ್ರು. ಮುಖ್ಯ ನ್ಯಾಯಮೂರ್ತಿಯವ್ರನ್ನೇ ಕರೆದಿಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳಿದರು. ಆದರೆ ಅದಕ್ಕೆ ಮೋದಿಯವರು ಯಾವ ಸ್ವರೂಪದ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. This is not just said in isolation. Speaker, sir, the election commissioner used to be chosen by the Prime Minister, Leader of Opposition, and the Chief Justice. Sir, the Chief Justice was removed from that committee. Why? This is the question, sir. I'm going to go to the meeting. There's going to be Mr. Amit Shah and Mr. Modi ji, and there's going to be me. 2-1. Why am I even going to the meeting? What is the purpose of me going to the meeting? चुनाव आयोग की कमेटियां, आदरणीय अध्यक्ष जी, पहले तो प्रधानमंत्री फाइल करके निकालते थे. ये हम हैं जिसने ऑपोजिशन के लीडर को भी उस कमेटी में बिठाया है. ಹೀಗೆ ನಾವು ಬಂದ ನಂತರ ಪ್ರತಿಪಕ್ಷ ನಾಯಕರನ್ನು ಕೂಡ ಸೇರಿಸ್ಕೊಂಡು ಕಮಿಟಿಯನ್ನು ಮಾಡಿದ್ದೀವಿ ಅನ್ನುವಂಥ ಸಮರ್ಥನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಇನ್ನು ಏಕತಾ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏಕತಾ ಫೈಟ್ ಕೂಡ ನಡೆದಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬಗ್ಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರದಲ್ಲಿ ನಡೆದಿರುವಂತಹ ಫೈಟ್ ಇದು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. You talk about Sardar Patel ji, but you destroy Sardar Patel ji's values every day. You talk about Ambedkar ji, you destroy his values every day. You talk about Nehru ji, no, you don't talk about Nehru ji. Right. You bow in front of Buddha. You destroy what he says. हम संविधान की भावना को लेकर के चलते हैं. हम जहर की राजनीति नहीं करते हैं. हम देश की एकता को सर्वोपरि रखते हैं. और इसलिए सरदार वल्लभ भाई पटेल का दुनिया का सबसे ऊंचा स्टैच्यू बनाते हैं. और स्टैच्यू ऑफ यूनिटी देश को जोड़ने का जिस महापुरुष ने काम किया उसका हम स्मरण करते हैं. ಹೀಗೆ ನಾವು ಎಲ್ಲರನ್ನೂ ಕೂಡ ಸ್ಮರಿಸ್ತೇವೆ. ನಾವು ಯಾವುದೇ ರೀತಿಯಾದಂತಹ ದ್ವೇಷದ ರಾಜಕಾರಣವನ್ನು ಮಾಡಲ್ಲ ಅಂತ ಪ್ರಧಾನಿಯವರು ಹೇಳಿದರು. ಮತ್ತೊಂದು ಕಡೆಯಲ್ಲಿ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಜಾತಿ ಗಣತಿ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಪ್ರತಿ ಬಾರಿಯೂ ಕೂಡ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಜಾತಿ ಗಣತಿಯ ವಿಚಾರಗಳನ್ನೆಲ್ಲರೂ ಕೂಡ ಅವರು ಪ್ರಸ್ತಾಪ ಮಾಡಿದರು. ಆದರೆ ಒಂದು ದೊಡ್ಡದಾದಂಥ ಸವಾಲನ್ನು ಮತ್ತು ದೊಡ್ಡದಾದಂಥ ಪ್ರಶ್ನೆಯನ್ನು, ನೈತಿಕ ಪ್ರಶ್ನೆಯನ್ನು ಕಾಂಗ್ರೆಸ್ ಕಡೆಗೆ ಎತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು.
There are OBC MPs in the BJP. There are Dalit MPs in the BJP. There are Adivasi MPs in the BJP. Remember, you are OBCs, you have 50% of the population, and you have absolutely no power. I know that you're sitting there and you cannot even open your mouth. That is the truth of the country. कोई मुझे बताए कि एक ही कालखंड में, एक ही समय में संसद में एसटी वर्ग के एक ही परिवार के 3 एमपी हुए हैं क्या? आदरणीय अध्यक्ष जी, कुछ लोगों की वाणी और व्यवहार में कितना फर्क होता है, मेरे एक सवाल के जवाब में मिला। ಹೀಗೆ ಜಾತಿ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಒಂದೇ ಸಮಯದಲ್ಲಿ 3 ತಲೆಮಾರಿನ ವ್ಯಕ್ತಿಗಳು ಒಂದೇ ಕುಟುಂಬದಿಂದ SCಗಳಲ್ಲಾಗಲಿ STಗಳಲ್ಲಿ ಆಗಿದ್ದಾರೆ ಅಂತ ಕೇಳಿದ ಮೂಲಕ ನೆಹರು ಗಾಂಧಿ ಕುಟುಂಬದಲ್ಲಿ 3 ತಲೆಮಾರಿನವರು ಹೇಗೆ MPಗಳಾಗಿದ್ದಾರೆ ಮತ್ತು ಏಕಕಾಲದಲ್ಲಿನೇ 3 MPಗಳಾಗಿರ್ತಕ್ಕಂತಹ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿ. ಇನ್ನು AI ಡೇಟಾಗೆ ಸಂಬಂಧಪಟ್ಟಂತಹ ಬಡಿದಾಟವು ಕೂಡ ನಡೆದಿದೆ. AI ವಿಚಾರದಲ್ಲಿ ರಾಹುಲ್ ಎತ್ತಿರ್ತಕ್ಕಂತಹ ವಿಚಾರಗಳಿಗೆ ಮೋದಿಯವರ ಮಾತಿನ ಗುದ್ದು ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. People talk about AI, but it's important to understand that AI on its own is absolutely meaningless, because AI operates on top of data. Without data, AI means nothing. The data that is used to make basically all electronics on the planet today is owned by China, and the consumption data is owned by the United States. China has at least a 10-year lead on India in this space. AI, हम तो कि दुनिया का गेमिंग क्रिएशन का, क्रिएटिविटी वर्ल्ड का कैपिटल भारत क्यों न बने, और मैं देख रहा हूं बहुत तेजी से हमारे लोग काम कर रहे हैं. ये शब्द फैशन में है तो बोला जाता है, लेकिन मेरे लिए सिंगल AI नहीं है, डबल AI. भारत की डबल ताकत है. एक AI आर्टिफिशियल इंटेलिजेंस, दूसरा AI एस्पिरेशनल इंडिया, और विश्व के AI प्लेटफॉर्म में भारत की मौजूदगी एक महत्वपूर्ण स्थान प्राप्त कर चुकी है. ಇನ್ನು ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಪ್ರಸ್ತಾಪ ಆಗಿರುವಂಥದ್ದು. ಫಾರಿನ್ ಪ್ರಬುದ್ಧರು ಅಂತ ಹೇಳ್ಕೊಂಡು, ಅಂದರೆ ರಾಹುಲ್ ಗಾಂಧಿಯವರು ವಿದೇಶಾಂಗ ನೀತಿಯ ವಿಚಾರದಲ್ಲಿ ಮೋದಿ ಸರ್ಕಾರವನ್ನು ಟೀಕಿಸ್ತಾ ಇದ್ದರೆ, ಇಲ್ಲಿ ವಿದೇಶಾಂಗ ನೀತಿಯನ್ನು ಮಾತನಾಡುವಂಥದ್ದೇ ತಮ್ಮ ಪ್ರಬುದ್ಧತೆ ಅನ್ನೋದನ್ನು ತೋರ್ಪಡಿಸುವಂತಹ ಪ್ರಯತ್ನ ಸಾಗ್ತಾ ಇದೆ ಅಂತೇಳಿ ಕಾಲೆಳೆದಿದ್ದಾರೆ ಪ್ರಧಾನಿ ಮೋದಿ. Foreign policy would take into account this revolution. When we talk to the United States, we would not send our foreign minister to invite our prime minister to his coronation. We would not send him 3 or 4 times, please invite our prime minister. Because if we had a production system and if we were working on these technologies, the American president would come here and invite the prime minister. और कुछ लोगों को लगता है जब तक फॉरेन पॉलिसी नहीं बोलते तब तक वो मैच्योर नहीं लगते, इसलिए उनको लगता है फॉरेन पॉलिसी तो बोलना चाहिए. तो मैं ऐसे लोगों को कहूंगा, पंडित नेहरू और अमेरिका के तब के राष्ट्रपति जॉन एफ कैनेडी के बीच हुई चर्चाओं और निर्णयों का भी विस्तार से वर्णन है. तब विदेश नीति के नाम पर क्या खेल हो रहा था, उस किताब के माध्यम से सामने आ रहा है. ಹೀಗೆ ಮಾತಿನ ಏಟುಗಳ ಮೂಲಕವಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ. ಮಾತಿನ ಏಟಿನವೇ ಉತ್ತರ ಆಗ್ತಾ ಹೋಗಿದೆ ಹೊರತು ಈ ರೀತಿಯಾದಂತಹ ಚರ್ಚೆಗಳು ಲೋಕಸಭೆಯಲ್ಲಿ ನಡೆದಿದ್ದಾವೆ. ಒಂದು ಕಡೆ ರಾಹುಲ್ ಗಾಂಧಿ ತಿರುವಂಥ ಪ್ರಶ್ನೆಗಳು, ಅದಕ್ಕೆ ಮೋದಿಯವರು ಕೊಟ್ಟಿರುವಂತಹ ತಿರುಗೇಟುಗಳು, ಕೌಂಟರ್ಗಳು ಇವೆಲ್ಲವೂ ಕೂಡ ಭಾಳ ತೀಕ್ಷ್ಣ ಸ್ವರೂಪದಲ್ಲಿಯೇ ಸಾಗಿದ್ದು ಭಾಳ ಸುದೀರ್ಘವಾಗಿ ಇವತ್ತು ಪ್ರಧಾನಿ ಮೋದಿಯವರು ಕೂಡ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಸದನದಲ್ಲಿ ಮಾಡಿದ್ದಾರೆ. ಜೊತೆಗೆ ತಮ್ಮ ಸರ್ಕಾರ ಹೀಗೆ, ನಾನಾಗಲೇ ಆರಂಭದಲ್ಲೇ ಹೇಳಿದೆ, ತುಷ್ಟೀಕರಣ ಅಲ್ಲ ಸಂತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾರೆ. ಎಲ್ಲರನ್ನೂ ಸಂತುಷ್ಟರನ್ನಾಗಿಸುವಂತಹ ಸಂತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತೀವಿ ಅನ್ನುವಂಥ ಹೊಸ ರಾಜಕೀಯ ವ್ಯಾಖ್ಯೆಯನ್ನು ಬರೆಯುವಂತಹ ಪ್ರಯತ್ನವನ್ನು ಕೂಡ ಪ್ರಧಾನಿ ಮೋದಿಯವರು ತಮ್ಮ ಭಾಷಣದಲ್ಲಿ ಇವತ್ತು ಮಾಡಿದ್ದಾರೆ.
ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.